ನಿನ್ನೆ ಅಂದ್ರೆ ಮಾರ್ಚ್ 11 IQ Neo 10R ಸ್ಮಾರ್ಟ್ ಫೋನ್ 25,000 ಗೆ ಲಾಂಚ್ ಆಗಿದೆ. ಸ್ಮಾರ್ಟ್ ಫೋನ್ 25,000 ಗೆ ತಗೋಬಹುದಾ ಅಂಡ್ ಇದು ಗೇಮಿಂಗ್ ಫೋನಾ ಅಂಡ್ ಇದು ಸ್ಪೆಸಿಫಿಕೇಶನ್ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲೇಟ್ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಇನ್. ಇದು ಲುಕ್ ವೈಸ್ ಡೀಸೆಂಟ್ ಆಗಿ ಕಾಣುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ, ಕೈಯಲ್ಲಿ ಇಟ್ಕೊಂಡಾಗ ತುಂಬಾ ಸ್ಲಿಮ್ ಆಗಿ ಫೀಲ್ ಕೊಡುತ್ತೆ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ ಫ್ರಂಟ್ ಅಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸೂಪರ್ ಆಗಿದೆ. ಇದರಲ್ಲಿ 30 FPS ಅಲ್ಲಿ 4K ವಿಡಿಯೋನ ಶೂಟ್ ಮಾಡಬಹುದು ಅಂಡ್ ಇದು ಒಂದು ಇಂಪ್ರೆಸ್ ಮಾಡೋ ವಿಷಯ. ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಮೇನ್ ಕ್ಯಾಮ್ರಾ 50 MP ಸೋನಿ OIS ಪೋರ್ಟ್ರೇಟ್ ಕ್ಯಾಮ್ರಾ ಪ್ಲಸ್ 8 MP ಅಲ್ಟ್ರಾ ವೈಡ್ ಆಂಗಲ್ ಡ್ಯೂಯಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಮೇನ್ ಕ್ಯಾಮ್ರಾದಲ್ಲಿ 60 FPS ಅಲ್ಲಿ 4K ವಿಡಿಯೋನ ಶೂಟ್ ಮಾಡಬಹುದು. ಓಕೆ ಅನ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಇನ್ನು ಡಿಸ್ಪ್ಲೇ ಆಗಿದೆ ಅಂದ್ರೆ ಇದರಲ್ಲಿ 6.78 ಇಂಚ್ 144 Hz ರಿಫ್ರೆಶ್ ರೇಟ್ ಹೊಂದಿರೋ ಫ್ಲಾಟ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದು 4500 ನೀಟ್ಸ್ ಪೀಕ್ ಬ್ರೈಟ್ನೆಸ್ ನ ಸಪೋರ್ಟ್ ಮಾಡುತ್ತೆ. ಮೂವೀಸ್, ವಿಡಿಯೋಸ್, ಅದರಲ್ಲಿ ಹೈ ಡೆಫಿನೇಷನ್ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ಡಿಸ್ಪ್ಲೇ ಅಲ್ಲಿ. ಅಂಡ್ ಇದರಲ್ಲಿ LPDDR5X RAM ಮತ್ತೆ UFS 4.1 ಸ್ಟೋರೇಜ್ ಕೊಟ್ಟಿರೋದ್ರಿಂದ ಆರಾಮಾಗಿ ಡೇಟಾನ ರೀಡ್ ರೈಟ್ ಮಾಡುತ್ತೆ, ಈಸಿಯಾಗಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅಂಡ್ ಮಲ್ಟಿಪಲ್ ಆಪ್ಸ್ ನ ಅಟ್ ಎ ಟೈಮ್ ಸ್ವಿಚ್ ಮಾಡಬಹುದು ವಿತೌಟ್ ಲ್ಯಾಗ್ ಅಲ್ಲಿ, ಟೆನ್ಷನ್ ಇಲ್ಲ. ಇನ್ನು ಪ್ರೊಸೆಸರ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಪವರ್ಫುಲ್ ಆಗಿರೋ ಸ್ನ್ಯಾಪ್ ಡ್ರ್ಯಾಗನ್ ನ 8S Gen 3 ಕೊಟ್ಟಿದ್ದಾರೆ. ಎಲ್ಲ ಹೆವಿ ಆಪ್ಸ್ ಗಳನ್ನ ಯೂಸ್ ಮಾಡಬಹುದು. ಎಸ್ಪೆಷಲಿ ಗೇಮಿಂಗ್ ಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಅಲ್ಟ್ರಾ ಗೇಮ್ ಮೋಡ್ ಸ್ಟೇಬಲ್ 90 FPS ಕೊಟ್ಟಿರೋದ್ರಿಂದ ಲ್ಯಾಗ್ ಫ್ರೀ ಗೇಮಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಜೊತೆಗೆ ಇದರಲ್ಲಿ 2000 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಪೋರ್ಟ್ ಮಾಡೋದ್ರಿಂದ ಟೆನ್ಷನ್ ಇಲ್ಲ, ಆರಾಮಾಗಿ ಗೇಮ್ ನ ಆಡ್ಕೋಬಹುದು. ಅಂಡ್ ಇದರಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ ಸಿಸ್ಟಮ್ ನ ಕೊಟ್ಟಿರೋದ್ರಿಂದ ಫೋನ್ ಹೀಟಿಂಗ್ ಇಶ್ಯೂ ಅಷ್ಟು ಕಾಣೋದಿಲ್ಲ. ಸೊ ಗೇಮರ್ಸ್ ಆರಾಮಾಗಿ ಇದನ್ನ ಬೈ ಮಾಡಬಹುದು. ಇನ್ನು ಬ್ಯಾಟ್ರಿ ಎಷ್ಟಿದೆ ಅಂದ್ರೆ ಇದರಲ್ಲಿ ಬಿಗ್ ಬ್ಯಾಟ್ರಿನೇ ಕೊಟ್ಟಿದ್ದಾರೆ. ಅಂದ್ರೆ 6400 mAh ನ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಆರಾಮಾಗಿ 3 days ಯೂಸ್ ಮಾಡಬಹುದು ಸಿಂಗಲ್ ಚಾರ್ಜ್ ಅಲ್ಲಿ. ಅಂಡ್ ಇದರಲ್ಲಿ 80 ವಾಟ್ಸ್ ಫ್ಲಾಶ್ ಚಾರ್ಜಿಂಗ್ ಕೊಟ್ಟಿರೋದ್ರಿಂದ 20 to 30 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಮಾಡಬಹುದು. ಇದು ಈ ಸ್ಮಾರ್ಟ್ ಫೋನ್ ನ ಹೈಲೈಟ್ ಆಗಿದೆ. ಅಂದಾಗೆ ಇದರಲ್ಲಿ IP65 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಸ್ವಲ್ಪ ಧೂಳ್ ಆರ್ ನೀರ್ ಬಿದ್ರೂ ಸಹ ಹಾಳಾಗೋದಿಲ್ಲ. ಅಂಡ್ 3 years ಆಂಡ್ರಾಯ್ಡ್ ಅಪ್ಡೇಟ್ ಜೊತೆಗೆ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಸಹ ಇವರು ಕೊಡ್ತಾರೆ. ಸೊ ಆರಾಮಾಗಿ ಒಂದು 4 to 5 years ಫೋನ್ ನ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಓವರ್ ಆಲ್ ಈ ಪ್ರೈಸ್ ರೇಂಜ್ ಗೆ ನಿಜ ಇದು ಒಂದು ಇಂಪ್ರೆಸಿವ್ ಸ್ಮಾರ್ಟ್ ಫೋನ್ ಆಗುತ್ತೆ. 8GB ಮತ್ತೆ 128GB ವೇರಿಯಂಟ್ 25,000 ಗೆ ಇದು ಸೂಪರ್ ಅನ್ಬೋದು. ಒಂಥರ ಇದು ಹೈ ಎಂಡ್ ಸ್ಮಾರ್ಟ್ ಫೋನ್ ಗೆ ಕಾಂಪೀಟ್ ಕೂಡ ಮಾಡುತ್ತೆ, ಡೌಟೇ ಇಲ್ಲ. ಸೊ ಗೈಸ್, ನೀವೇನಾದ್ರೂ ಒಂದು ಹೊಸ ಫೋನ್ ತಗೋಬೇಕು 2025 ಅಲ್ಲಿ ಅಂದ್ರೆ ಒಂದು 20 to 30,000 ಅಲ್ಲಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇವಾಗ ಇದನ್ನ ಪ್ರೀ ಬುಕಿಂಗ್ ಮಾತ್ರನೇ ಮಾಡ್ಕೋಬೇಕಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಅಟ್ಲೀಸ್ಟ್ ನಿಮಗೆ ಒಂದು ಸ್ವಲ್ಪ ಆದ್ರೂ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾನೆ ಇರುತ್ತೆ.